ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಧನಂಜಯ ಕುಂಬ್ಳೆ ಇವರು ಬರೆದಂತಹ ದಿಗಂಬರ ಧ್ಯಾನ ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ಧನಂಜಯ ಕುಂಬ್ಳೆ ಇವರ ಪರಿಚಯವನ್ನು ಮಾಡ್ತಾ ಹೋಗೋಣ. ಇತ್ತೀಚಿನ ಪ್ರಮುಖ ಯುವ ಕವಿಗಳಲ್ಲಿ ಒಬ್ಬರಾದಂತಹ ಧನಂಜಯ ಕುಂಬ್ಳೆ ಮೂಲತಃ ಕಾಸರಗೋಡಿನವರು. ಇವರು ಕುಂಬಳೆಯವರು, ಕಾಸರಗೋಡಿನ ಕುಂಬಳೆಯವರು. ಕಣ್ಣೂರು ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿಯನ್ನು ಪಡೆದವರು. ಅರುಣಾಬ್ಜ ಮತ್ತು ಕುಮಾರ್ ವ್ಯಾಸ ತೌಲನಿಕ ಅಧ್ಯಯನ ಅನ್ನುವಂತಹ ಸಂಶೋಧನಾ ಪ್ರಬಂಧಕ್ಕೆ ಇವರಿಗೆ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಇವರು ಪುತ್ತೂರು ವಿವೇಕಾನಂದ ಮಹಾವಿದ್ಯಾಲಯ, ಮೂಡುಬಿದ್ರೆಯ ಆಳ್ವಾಸ್ ಮಹಾವಿದ್ಯಾಲಯಗಳಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿರುವಂತಹ ಇವರು ಈಗ ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾಲಯದ SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಮೊದಲ ಪಾಪ, ಹಾಡು ಕಲಿತ ಹಕ್ಕಿಗೆ, ಹಣತೆ ಹಾಡು ಇವು ಕವನ ಸಂಕಲನಗಳು, ಆಕಾಶ ಮತ್ತು ನಾನು, ಹಾಗೆ ಪ್ರಗತಿಶೀಲ ಲೇಖಕ ನಿರಂಜನ, ತುಳು ಸಂಶೋಧಕ ವೆಂಕಟರಾಜು ಪುಣಿಂಚಿತ್ತಾಯ, ಐತಿಹ್ಯಗಳು ಕಟ್ಟಿಕೊಡುವ ತುಳುನಾಡಿನ ಇತಿಹಾಸ ಇವೇ ಮೊದಲಾದಂತಹ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಹಾಗೆ ಕುಮಾರವ್ಯಾಸನ ಕಾಲನಿರ್ಣಯ, ಹೊಸ ಬೆಳಕು, ಅರುಣಾಬ್ಜ ಮತ್ತು ಕುಮಾರವ್ಯಾಸ ಅನ್ನುವಂತಹ ಸಂಶೋಧನಾ ಕೃತಿಯನ್ನು ಕೂಡ ರಚಿಸಿದ್ದಾರೆ. ಹಾಗೆ ಇವರ ಈ ಕನ್ನಡ ಸಾಹಿತ್ಯದ ಒಂದು ಸಾಧನೆಗಾಗಿ ಅನೇಕ ಪ್ರಶಸ್ತಿಗಳು ಕೂಡ ಲಭ್ಯವಾಗಿವೆ. ಪೇಜಾವರ ಸದಾಶಿವ ಕಾವ್ಯ ಪ್ರಶಸ್ತಿ, ಮುದ್ದಣ ಕಾವ್ಯ ಪ್ರಶಸ್ತಿ, ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಯೂರ ವರ್ಮ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿಗಳು ಇವರನ್ನು ಆರಿಸಿಕೊಂಡು ಬಂದಿವೆ. ಈಗ ವಿದ್ಯಾರ್ಥಿಗಳೇ, ನಾವು ದಿಗಂಬರ ಧ್ಯಾನ ಅನ್ನುವಂತಹ ಧನಂಜಯ ಕುಂಬ್ಳೆ ಅವರ ಈ ಒಂದು ಕವನದ ಪ್ರಶ್ನೋತ್ತರವನ್ನು ಗಮನಿಸ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ BA ಇರ್ಬೋದು, BCom ಇರ್ಬೋದು, BCA ಇರ್ಬೋದು, BSc ಇರ್ಬೋದು, BBA ಇರ್ಬೋದು, ಈ ಎಲ್ಲ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಪ್ರಶ್ನೋತ್ತರಗಳನ್ನು, ಸಾರಾಂಶಗಳನ್ನು ಈ ಮೊದಲೇ ನಾನು ಅಪ್ಲೋಡ್ ಮಾಡಿದ್ದೇನೆ. ನಾನು ಉಡುಪಿ ಜಿಲ್ಲೆಯ ವಸಂತಿ ಎಂಬಲ್ಪಾಡಿ. ಸರಿ ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ. ಈಗ ನಾವು 8 ಅಂಕದ ಪ್ರಶ್ನೆ, 2 ಪ್ರಶ್ನೆಗಳಿವೆ, ಹಾಗೆ 5 ಅಂಕದ ಪ್ರಶ್ನೆಯೂ ಇದೆ. ಅದನ್ನು ಕೂಡ ಹೇಳಿಬಿಡ್ತೇನೆ. ಈ ಒಂದು ಕಥೆಯನ್ನು, ಈ ಕಥೆಯನ್ನು ಕೇಳಿಕೊಂಡ್ರೆ ಸಾಕು ನೀವು. ಮೊದಲ ಪ್ರಶ್ನೆ ನೋಡಿ. ಬಾಹುಬಲಿಯ ವ್ಯಕ್ತಿತ್ವದ ಅನನ್ಯತೆಯನ್ನು ದಿಗಂಬರ ಧ್ಯಾನ ಕವಿತೆ ಹೇಗೆ ಚಿತ್ರಿಸಿದೆ ವಿವರಿಸಿರಿ. ಅಥವಾ ಗೊಮ್ಮಟ ಮೂರ್ತಿಯನ್ನು ಕಂಡು ಬೆರಗಾದ ಕವಿಯ ಮನಸ್ಸಿನಲ್ಲಿ ಉಂಟಾದ ಭಾವನೆಗಳು ಏನು ವಿವರಿಸಿರಿ. ಹಾಗೆ ದಿಗಂಬರ ಧ್ಯಾನ ಕವನದ ಆಶಯವನ್ನು ನಿರೂಪಿಸಿರಿ. ಉತ್ತರ ನೋಡಿ. ಕವಿಯಾಗಿರುವಂತಹ ಧನಂಜಯ ಕುಂಬ್ಳೆ ಇವರು ಬರೆದಂತಹ ದಿಗಂಬರ ಧ್ಯಾನ. ದಿಗಂಬರ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ದಿಕ್ ಕುಡಿಸು ಅಂಬರ ಅಂದರೆ ದಿಗಂಬರ, ಅಂದರೆ ದಿಕ್ಕನ್ನೇ ಅಂಬರವನ್ನಾಗಿಸಿಕೊಂಡವನು ಅವನು ದಿಗಂಬರ. ಅಂಬರ ಅಂದರೆ ಬಟ್ಟೆ, ದಿಕ್ಕನ್ನೇ ಬಟ್ಟೆ ಅಂದರೆ ಇನ್ನೊಂದು ಅರ್ಥ. ದಿಗಂಬರ ಅಂದರೆ ಬೆತ್ತಲೆಯಾಗಿ ಇರುವವನು, ಯಾವುದೇ ಬಟ್ಟೆ ಬರೆಗಳ ಒಂದು ಇದನ್ನು ಕಳಚಿ ಅವನು ಸರಳವಾಗಿ ನಿಂತಿರುವವನು ಅನ್ನುವಂತಹ ಅರ್ಥ. ನಿಮಗೆಲ್ಲ ಗೊತ್ತಿದೆ, ಕಥೆ ಗೊತ್ತಿದೆ. ಗೊಮ್ಮಟೇಶ್ವರ ಯಾರು, ಭರತ ಬಾಹುಬಲಿಯರ ನಡುವಿನ ಯುದ್ಧ ನಡೆದಿರುವಂಥದ್ದು, ಕೊನೆಗೆ ಈ ಎಲ್ಲ ರಾಜ್ಯದ ಮೇಲಿನ ಒಂದು ವ್ಯಾಮೋಹ ಏನುಂಟೋ ಅದೆಲ್ಲವನ್ನು ತೊಡೆದು ವೈರಾಗ್ಯವನ್ನು ಹೊಂದಿ ತನ್ನ ಅಣ್ಣನ ಮೇಲೆ ತಾನು ಯುದ್ಧವನ್ನು ಮಾಡಿದ್ನಲ್ಲ ಅನ್ನುವಂತಹ ಒಂದು ವೈರಾಗ್ಯದಿಂದ ಇಡೀ ರಾಜ್ಯವನ್ನು ತಾನು ಗೆದ್ದಿದ್ರೂ ಕೂಡ ಇಡೀ ರಾಜ್ಯವನ್ನು ಅವನು ಅಣ್ಣನಿಗೆ ಸಮರ್ಪಿಸಿ ಅವನು ಗೋಮಟನಾಗಿ ತಪಸ್ಸಿಗೆ ನಿಲ್ಲುವಂಥದ್ದು. ಈ ಒಂದು ಮೂರ್ತಿಯನ್ನು ಇಲ್ಲಿ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಅಂತ ನೀವು ಕೇಳಿರ್ಬೋದು. ಇಲ್ಲಿಯ ಈ ಒಂದು ಗೋಮಟನನ್ನು ಕಂಡು ಬೆರಗಾದಂತಹ ಕವಿಯ ಮನಸ್ಸಿನಲ್ಲಿ ಒಂದು ಕವನವೇ ಹುಟ್ಟಿಬಿಡ್ತದಂತೆ. ಆ ಒಂದು ಮನಸ್ಸಿನಲ್ಲಿ ಭಾವನೆಗಳೇ ಉಂಟಾಗಿ ಬಿಡ್ತದಂತೆ. ಆ ಭಾವನೆಗಳ ಅಭಿವ್ಯಕ್ತಿಯೇ ಈ ಕವನ. ಇಲ್ಲಿ ಕವಿದೃಷ್ಟಿಯನ್ನು ನಾವು ಬಾಹುಬಲಿಯ ದಿವ್ಯವಾದಂತಹ ಒಂದು ವ್ಯಕ್ತಿತ್ವವನ್ನು ಕವಿದೃಷ್ಟಿ ಅರಸ್ತಾ ಹೋಗಿದೆ. ಇಲ್ಲಿ ನಿಂತಹ ಬಾಹುಬಲಿಯ ಹಾಗೆ ನಿಲ್ಲಬೇಕು ಅನ್ನುತ್ತಲೇ ಬಾಹುಬಲಿ ನಿಂತಹ ವ್ಯಕ್ತಿತ್ವದ ಪರಿಯನ್ನು ನಾವು ಅವರ ಕವನಗಳಲ್ಲಿ ಕಾಣ್ತೇವೆ.
ದಿಗಂಬರ ಈ ಬಾಹುಬಲಿಯ ದಿಗಂಬರ ವ್ಯಕ್ತಿತ್ವದ ಒಂದು ಘನತೆ ಇರ್ಬೋದು, ಅನನ್ಯತೆ ಇರ್ಬೋದು, ಇವುಗಳನ್ನು ಒಂದು ಹೃದಯ ಸ್ಪರ್ಶಿಯಾಗಿ ಈ ಕವನದಲ್ಲಿ ಅವರು ನಿರೂಪಿಸ್ತಾ ಹೋಗ್ತಾರೆ. ಜೈನ ಧರ್ಮದ ಮೊದಲ ತೀರ್ಥಂಕರ ಆದಿನಾಥ ಅನ್ನುವಂತಹ ಆದಿನಾಥನ ಮಕ್ಕಳಾದಂಥ ಭರತ ಹಾಗೂ ಬಾಹುಬಲಿ, ಇವರಿಬ್ಬರಲ್ಲಿ ಭರತನ ಒಂದು ಶಸ್ತ್ರಾಗಾರದಲ್ಲಿ ಒಂದು ಚಕ್ರ ಹುಟ್ಟುವಂಥದ್ದು. ಚಕ್ರ ಯಾರಲ್ಲಿ ಹುಟ್ಟುತ್ತದೋ ಅವನು ಚಕ್ರವರ್ತಿ ಅನ್ನುವಂಥ ಹೆಸರನ್ನು ಗಳಿಸಬೇಕಾದ್ರೆ ಅವನಿಗೆ ಯಾರೂ ಕೂಡ ಶತ್ರುಗಳು ಇರಬಾರ್ದು. ಹಾಗೆ ಅವನು ಎಲ್ಲರನ್ನೂ ಕೂಡ ಎಲ್ಲ ರಾಜ್ಯವನ್ನು ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳುವಂಥದ್ದು, ಇದೆಲ್ಲ ನೀವು ಗಮನಿಸಿರ್ಬೋದು. ಇಲ್ಲಿ ಈ ಚಕ್ರ ಹುಟ್ಟಿದಾಗ ಭರತ ಏನು ಮಾಡ್ತಾನೆ, ಅವರಿಬ್ಬರ ನಡುವೆ, ಭರತ ಮತ್ತು ಬಾಹುಬಲಿಯರ ನಡುವೆ ರಾಜ್ಯದ ವ್ಯಾಮೋಹಕ್ಕಾಗಿ ಯುದ್ಧ ನಡೀತದೆ. ಈ ಯುದ್ಧದಲ್ಲಿ ಅಣ್ಣ ಭರತ ಚಕ್ರವರ್ತಿಯನ್ನು ಸೋಲಿಸಿದಂಥ ಈ ಬಾಹುಬಲಿ ಬಳಿಕ ರಾಜ್ಯ ವ್ಯಾಮೋಹಕ್ಕೆ ಅವನು ಹೇಸಿ ಹೋಗ್ತಾನೆ. ಕೊನೆಗೆ ಅವನು ಜಿನದೀಕ್ಷೆಯನ್ನು ಪಡೆದು ಶ್ರವಣಬೆಳಗೊಳ ಬೆಟ್ಟದಲ್ಲಿ ತಪಸ್ಸಿಗೆ ನಿಂತು ಗೋಲಗೊಮ್ಮಟೇಶ್ವರ ಅನ್ನುವಂಥ ಪ್ರಖ್ಯಾತೆಯನ್ನು ಪಡೆದದ್ದು ಎಲ್ರಿಗೂ ಕೂಡ ತಿಳಿದಂತಹ ಸಂಗತಿ. ಮುಗಿಲೆತ್ತರಕ್ಕೆ ದಿಗಂಬರನಾಗಿ ನಿಂತಹ ಬಾಹುಬಲಿಯನ್ನು ಕಂಡ ಕವಿಮನ ಆತನ ಭವ್ಯ ದಿವ್ಯವಾದಂತಹ ವ್ಯಕ್ತಿತ್ವವನ್ನು ಇಲ್ಲಿ ಈ ಕವನದಲ್ಲಿ ಹೇಳ್ತಾರೆ ಅವರು. ಮಾನವತೆ ಎರಕಗೊಂಡ ಪಾಕವಾದಂತೆ ಮೌನವೇ ಬಾಹುಬಲಿಯ ಧೀಮಂತ ವ್ಯಕ್ತಿತ್ವದ ರೂಪು ಪಡೆದಂತೆ. ಅಂದರೆ ಬಾಹುಬಲಿಯದು ಅಭಿಮಾನ ಅನ್ನುವಂಥ ಜೀವ ತಳೆದಂತೆ ನಿಂತಹ ವ್ಯಕ್ತಿತ್ವ. ಈ ಅಹಂಕಾರಕ್ಕೆ ಭರಕ್ಕೆ ಕರಗದ ಶಿಲೆಯಾಗಿ ಪ್ರೀತಿಯ ಉಳಿಗೆ ಮೈಯೊಡ್ಡುವಂತೆ, ಉಳಿ ಅಂದರೆ ಗೊತ್ತಿರ್ಬೋದು ನಿಮಗೆ, ಬಂಡೆಕಲ್ಲನ್ನು ಕೆತ್ತುವಂಥ ಒಂದು ಸಾಧನ. ಆ ಉಳಿಗೆ, ಆ ಪ್ರೀತಿಯ ಉಳಿ ಅಂತ ಹೇಳ್ತಾರೆ ಇಲ್ಲಿ. ಪ್ರೀತಿಯ ಉಳಿಗೆ ಮೈಯೊಡ್ಡುವಂತೆ ನಿಂತಹ ವ್ಯಕ್ತಿತ್ವ. ಆತನ ಒಂದು ಸಮಾನಕ್ಕೆ ಯಾರಿಗೂ ಕೂಡ ನಿಲ್ಲಕ್ಕೆ ಆಗುವುದೇ ಇಲ್ಲ. ಈ ಬಾಹುಬಲಿಯ ವ್ಯಕ್ತಿತ್ವದ ಎದುರಿಗೆ ಅವನನ್ನು ಯಾರೂ ಕೂಡ ಅನುಸರಿಸಲಿಕ್ಕೂ ಆಗೋದಿಲ್ಲ. ಸುಲಭದಲ್ಲಿ ಯಾರೂ ಕೂಡ ಹತ್ತಿ ಬರದೇ ಇರುವಂಥ ಒಂದು ವ್ಯಕ್ತಿತ್ವಕ್ಕೆ ಏರಿದವನು ಆತ. ಹೊಸ ದಾರಿ ಕಣ್ಣ ಎದುರಿಗೆ ತೆರೆಯುವಂತೆ ಹತ್ತುತ್ತಾ ಹತ್ತಿಯಾದವನು ಅಂತ ಹೇಳ್ತಾರೆ ಇಲ್ಲಿ. ಆತನದು ಆ ಮುಗುಳ್ನಗೆ, ಈ ಗೊಮ್ಮಟೇಶ್ವರನ ಬಾಹುಬಲಿಯ ಮುಗುಳ್ನಗೆಯನ್ನು ಕವಿ ಹೇಳ್ತಾರೆ, ಅದು ಶಾಂತದಲ್ಲಿ ಅರಳಿದಂತಹ ವ್ಯಕ್ತಿತ್ವ. ತನ್ನ ಒಡಲ ಕುಡಿಗೆ ಮೊಲೆಯೂಡುವ ತಾಯಿಯಂತಹ ತಾಯ್ತನ, ಅಂದರೆ ಹಾಲನ್ನು ಕೊಡುವಂತಹ ಮಕ್ಕಳಿಗೆ ಹಾಲನ್ನು ಕೊಡುವಂತಹ ತಾಯಿಯ ಒಂದು ವಾತ್ಸಲ್ಯ ಭಾವವನ್ನು ಈ ಗೋಮಟೇಶ್ವರನಲ್ಲಿ ಕಾಣಬಹುದು, ಈ ಬಾಹುಬಲಿಯಲ್ಲಿ ಕಾಣಬಹುದು. ಅಂತಹ ಒಂದು ತಾಯ್ತನದ ವ್ಯಕ್ತಿತ್ವವೂ ಕೂಡ ತನ್ನ ಒಡಲ ಕುಡಿಗೆ, ತನ್ನ ಮಕ್ಕಳಿಗೆ ಹಾಲನ್ನು ಕೊಡುವಂತಹ, ಅಮೃತವನ್ನು ಕೊಡುವಂತಹ ವ್ಯಕ್ತಿತ್ವ ಬಾಹುಬಲಿಯದು. ಕಣ್ತುಂಬಿ ನಗುವ ಮಗುವಿನ ಮುಗ್ಧ ವ್ಯಕ್ತಿತ್ವ ಕೂಡ ಕಣ್ಣು ಅರಳಿದ ರೀತಿಯಲ್ಲಿದೆ. ಅದು ಸ್ನಿಗ್ಧವಾಗಿ, ಮುಗ್ಧವಾಗಿ, ಒಂದು ಮಗು ಯಾವುದೇ ಒಂದು ಕಲ್ಮಶ ಇರದೇ ನಗುವಂತಹ ಮಗುವಿನ ಹಾಗೆ ಈ ಗೋಮಟೇಶ್ವರನ ಕಣ್ಣು ಇದೆ. ಮನುಕುಲಕ್ಕೆ ವಿಶ್ವಾಸ ತುಂಬುವಂತಹ, ಬೆಂಕಿಯಲ್ಲಿ ಮಿಂದೆದ್ದು ಪುಟಗೊಂಡಂತಹ ರವಿಯಂತಹ ಭರವಸೆಯ ಕುಸುಮ ಅರಳುವಂತಹ ದಿವ್ಯವಾದ ಭವ್ಯವಾದಂತಹ ವ್ಯಕ್ತಿತ್ವ ಬಾಹುಬಲಿಯದು. ಈ ಮೌನವೇ ಬಾಹುಬಲಿಯ ಧೀಮಂತ ವ್ಯಕ್ತಿತ್ವ. ಅದೊಂದು ರೂಪು ಪಡೆದ ಹಾಗೆ ಅಹಂಭಾವವನ್ನು ಬದಿಗೊತ್ತಿ ಪ್ರೀತಿಯ ಉಳಿಗೆ ಮೈಯೊಡ್ಡಿ ದಿಗಂಬರನಾಗಿ ಮುಗಿಲ ಎತ್ತರಕ್ಕೆ ನಿಂತಹ ಬಾಹುಬಲಿಯ ಅನನ್ಯ ವ್ಯಕ್ತಿತ್ವ ಇಲ್ಲಿ ಪಡಿಮೂಡಿರುವಂಥದ್ದು. ಮುಗಿಲೆತ್ತರದ ಈ ಗೋಮಟ ಮೂರ್ತಿಯನ್ನು ನೋಡಿ ಬೆರಗುಗೊಂಡಂತಹ ಕವಿಯ ಮನಸ್ಸು ನಿಲ್ಲುವುದಿದ್ದರೆ ನಿಲ್ಲಬೇಕು ನಿನ್ನಂತೆ ಅನ್ನುವಂತಹ ಸಾಲಿನಲ್ಲೇ ನಾವು ಬಾಹುಬಲಿಯ ವ್ಯಕ್ತಿತ್ವವನ್ನು ಗಮನಿಸಬೇಕು. ಅಂದರೆ ನಾವು ನಿಲ್ಲುವುದಿದ್ದರೆ ಈ ರೀತಿ ನಿನ್ನ ಹಾಗೆ ನಿಲ್ಲಬೇಕು, ಅಹಂಕಾರವನ್ನು ತ್ಯಜಿಸಿ ನಿಲ್ಲಬೇಕು, ರಾಜ್ಯದ ವ್ಯಾಮೋಹವನ್ನು ತ್ಯಜಿಸಿ ನಿಲ್ಲಬೇಕು. ತಾಯಿಯ ಒಂದು ಅಮೃತತ್ವವನ್ನು ಸೂಚಿಸುವಂತಹ ತನ್ನ ಮಗುವನ್ನು ಬೆಳೆಸುವ ಪರಿಯನ್ನು ಆ ತಾಯಿಯ ಕಣ್ಣಲ್ಲಿ ಕಾಣ್ತದೆ. ಅದೇ ರೀತಿಯಲ್ಲಿ ಮಗುವಿನ ಮುಗ್ಧ ನಗು ಬಾಹುಬಲಿಯ ಕಣ್ಣಿನಲ್ಲಿ ವ್ಯಕ್ತವಾಗ್ತದೆ. ಒಟ್ಟಾರೆ ಬಾಹುಬಲಿಯದು ಮಾತು ಮೀರಿದ ವ್ಯಕ್ತಿತ್ವ, ತಾಯ್ತನದ ವ್ಯಕ್ತಿತ್ವ, ಮುಗ್ಧ ಮಗುವಿನ ವ್ಯಕ್ತಿತ್ವ, ಮಾನವತೆಯ ವ್ಯಕ್ತಿತ್ವ. ಬಾಹುಬಲಿಯ ಇಂತಹ ದಿವ್ಯವಾದಂತಹ ಭವ್ಯವಾದಂತಹ ಈ ಒಂದು ವ್ಯಕ್ತಿತ್ವದಲ್ಲಿ ಅಭಿಮಾನದ ಜೀವಕಳೆ ತುಂಬಿ ನಿಂತಿದೆ. ಅಹಂಕಾರ ಅನ್ನುವಂಥದ್ದು ತನ್ನಷ್ಟಕ್ಕೆ ತಾನೇ ದೂರ ಸರಿದು ಪ್ರೀತಿ ಮೈಯೊಡ್ಡಿ ನಿಂತಿದೆ. ಸುಲಭದಲ್ಲಿ ಇನ್ನು ಯಾರೂ ಕೂಡ ಹತ್ತಿ ಬರದೇ ಇರುವಂತಹ ಎತ್ತರಕ್ಕೆ ಏರಿದಂತಹ ಈ ಬಾಹುಬಲಿಯ ವ್ಯಕ್ತಿತ್ವ ಇಡೀ ಲೋಕಕ್ಕೆ ಹತ್ತುತ್ತಾ ಹತ್ತಿಯಾಗುವ, ಅಂದರೆ ಹಗುರವಾಗುವಂಥ ದಿಗಂಬರತ್ವದ ಹೊಸ ಒಂದು ದಾರಿಯನ್ನು ತೆರೆದು ತೋರುತ್ತದೆ. ವಿದ್ಯಾರ್ಥಿಗಳೇ, ಹಾಗೆ
ದಿಗಂಬರ ಧ್ಯಾನ ಅನ್ನುವಂಥ ಟಿಪ್ಪಣಿ ಬರೆಯಿರಿ ಕೂಡ ಬರ್ಬೋದು. ಇದನ್ನೇ ಬರೆಯಿರಿ, ಇದೇ ಉತ್ತರವನ್ನು ಬರೆಯಿರಿ. ಇನ್ನು ಸಂದರ್ಭ ಇದೆ ನೋಡಿ, ಒಂದು 3 ಸಂದರ್ಭ ಇದೆ. ಅಹಂ ಭರತಕ್ಕೆ ಕರಗದ ಶಿಲೆಯಾಗಿ ಅಥವಾ ಪ್ರೀತಿಯ ಉಳಿಗೆ ಮೈಯೊಡ್ಡುವಂತೆ. ನಿಮಗೆಲ್ಲ ಸಂದರ್ಭ ಹೇಗೆ ಬರೆಯಬೇಕು ಅನ್ನುವಂಥದ್ದು ಮೊದಲೇ ಗೊತ್ತಿದೆ. ಮೊದಲಿಗೆ ಬರೆಯುವಂಥದ್ದು ಈ ಮೇಲಿನ ಸಾಲನ್ನು ಧನಂಜಯ ಕುಂಬ್ಳೆಯವರು ಬರೆದಂತಹ ದಿಗಂಬರ ಧ್ಯಾನ ಅನ್ನುವಂತಹ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಬಾಹುಬಲಿಯ ವ್ಯಕ್ತಿತ್ವವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ವ್ಯಕ್ತಿತ್ವ ಸಿದ್ಧಿಯಲ್ಲಿ ನಿಲ್ಲುವುದಿದ್ದರೆ ಬಾಹುಬಲಿಯಂತೆ ನಿಲ್ಲಬೇಕು ಎನ್ನುತ್ತಾರೆ ಕವಿ. ವ್ಯಕ್ತಿತ್ವ ಬಾಹುಬಲಿಯಂತೆ ಮಾತು ಮೀರಿದ್ದಾಗಿರಬೇಕು. ಮಾನವತೆಯ ಎರಕ ಹೊಯ್ದ ರಸಪಾಕದಂತಿರಬೇಕು. ಅಭಿಮಾನ ಅನ್ನುವಂಥದ್ದು ಜೀವ ತಳೆದಂತೆ ನಿಲ್ಲಬೇಕು. ಇದು ಬಾಹುಬಲಿಯ ವ್ಯಕ್ತಿತ್ವ ಸಿದ್ಧಿಯ ಪತಾಕೆ, ಅನನ್ಯ ವ್ಯಕ್ತಿತ್ವದ ಪ್ರಭೆ. ಈ ಒಂದು ಸಾಲನ್ನು ಹೇಳುವಂತಹ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ. ಇನ್ನು ಎರಡನೇದು, ಹತ್ತುತ್ತಾ ಹತ್ತಿಯಾಗುತ್ತಾ ಅಥವಾ ಹೊಸ ಬಟ್ಟೆ ಕಣ್ಣೆದುರು ತೆರೆಯುವಂತೆ. ಇದಕ್ಕೂ ಕೂಡ ಇದೇ ಉತ್ತರವನ್ನು ಬರೆಯಿರಿ. ಈ ಮೇಲಿನ ಸಾಲನ್ನು ಧನಂಜಯ ಕುಂಬ್ಳೆಯವರು ಬರೆದಂತಹ ದಿಗಂಬರ ಧ್ಯಾನ ಅನ್ನುವಂಥ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಬಾಹುಬಲಿಯ ವ್ಯಕ್ತಿತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಸಾಲನ್ನು ಹೇಳುತ್ತಾರೆ. ನಿಲ್ಲುವುದಿದ್ದರೆ ಬಾಹುಬಲಿಯಂತೆ ಅಚಲ ವ್ಯಕ್ತಿತ್ವದಲ್ಲಿ ನಿಲ್ಲಬೇಕು. ಸುಲಭದಲ್ಲಿ ಯಾರೂ ಕೂಡ ಹತ್ತಿ ಬರದಂತೆ ನಿಲ್ಲಬೇಕು. ಹತ್ತುತ್ತಾ ಹತ್ತಿಯಾಗಬೇಕು. ಹೊಸ ದಾರಿಯನ್ನು ಕಣ್ಣೆದುರು ತೆರೆಯಬೇಕು. ಬಾಹುಬಲಿ ನಿಂತಹ ವ್ಯಕ್ತಿತ್ವದ ಪರಿ ಇದು. ಇದನ್ನು ವಿವರಿಸ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು ಮುಂದಿನದು, ತನ್ನೊಡಲ ಕುಡಿಗೆ ಮೊಲೆ ತೋರುವ ತಾಯಂತೆ ಅಥವಾ ಕಣ್ತುಂಬಿ ನಗುವೇ ಮಗುವಾದಂತೆ. ಉತ್ತರ, ಈ ಮೇಲಿನ ಸಾಲನ್ನು ಧನಂಜಯ ಕುಂಬ್ಳೆಯವರು ಬರೆದಂಥ ದಿಗಂಬರ ಧ್ಯಾನ ಅನ್ನುವಂಥ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ. ಬಾಹುಬಲಿಯ ತಾಯ್ತನದ ಒಂದು ವ್ಯಕ್ತಿತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಬಾಹುಬಲಿಯದು ತಾಯ್ತನದ ವ್ಯಕ್ತಿತ್ವ, ಮನುಕುಲಕ್ಕೆ ವಿಶ್ವಾಸ ತುಂಬುವ ವ್ಯಕ್ತಿತ್ವ, ಬೆಂಕಿಯಲ್ಲಿ ಮಿಂದೆದ್ದು ಪುಟಗೊಂಡು ರವಿಯಂತೆ ಬೆಳಗುವಂತಹ ವ್ಯಕ್ತಿತ್ವ ಆತನದು. ಆತನ ಈ ದಿವ್ಯವಾದಂತಹ ವ್ಯಕ್ತಿತ್ವದಲ್ಲಿ ಭರವಸೆಯ ಕುಸುಮಗಳು ಅರಳಿ ನಿಂತಿವೆ. ತಾಯಿಯೇ ತನ್ನ ಮಕ್ಕಳಿಗೆ ಹಾಲನ್ನು ಕುಡಿಸುವ ಹಾಗೆ ಹೇಳುವಂತಹ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ. ಇನ್ನು ವಿದ್ಯಾರ್ಥಿಗಳೇ, ಭಾವಾರ್ಥ 2 ಬರ್ತದೆ. ನಿಲ್ಲುವುದಿದ್ದರೆ ನಿಲ್ಲಬೇಕು ನಿನ್ನಂತೆ, ಅಭಿಮಾನ ಜೀವ ತಳೆದಂತೆ, ಅಹಂ ಭರತಕ್ಕೆ ಕರಗದ ಶಿಲೆಯಾಗಿ ಪ್ರೀತಿಯ ಉಳಿಗೆ ಮೈಯೊಡ್ಡುವಂತೆ. ಇದು ಕೂಡ ಈ ಮೊದಲೇ ನಾನು ಉತ್ತರ ಹೇಳಿದೆ ನೋಡಿ, ಅದನ್ನು ಸ್ವಲ್ಪ ಕೇಳಿಸಿಕೊಳ್ಳಿ. ಇನ್ನು ಎರಡನೇದು ಕೂಡ, ನಿಲ್ಲುವುದಿದ್ದರೆ ನಿಲ್ಲಬೇಕು ನಿನ್ನಂತೆ, ಮನುಕುಲಕ್ಕೆ ವಿಶ್ವಾಸ ತುಂಬುವಂತೆ, ಬೆಂಕಿಯಲ್ಲಿ ಮಿಂದೆದ್ದು ಪುಟಗೊಂಡ ರವಿಯಾಗಿ ಭರವಸೆಯ ಕುಸುಮಗಳು ಅರಳುವಂತೆ. ಇದನ್ನು ಕೂಡ ಸರಿಯಾಗಿ ಕೇಳಿಸಿಕೊಳ್ಳಿ. ಇನ್ನು 1-2 ಅಂಕದ ಪ್ರಶ್ನೆಗಳಿವೆ ನೋಡಿ. ದಿಗಂಬರ ಧ್ಯಾನ ಈ ಕವಿತೆಯ ಕರ್ತೃ ಯಾರು? ಉತ್ತರ, ಧನಂಜಯ ಕುಂಬ್ಳೆ. 2ನೇ ಪ್ರಶ್ನೆ, ದಿಗಂಬರ ಧ್ಯಾನ ಅನ್ನುವಂತಹ ಕವಿತೆಯ ಆಶಯವೇನು? ಉತ್ತರ, ಬಾಹುಬಲಿಯ ಅನನ್ಯ ವ್ಯಕ್ತಿತ್ವದ ಪ್ರತಿಪಾದನೆ. 3ನೇ ಪ್ರಶ್ನೆ, ನಿಲ್ಲುವುದಿದ್ದರೆ ಹೇಗೆ ನಿಲ್ಲಬೇಕು? ಉತ್ತರ, ಬಾಹುಬಲಿಯಂತೆ. 4ನೇ ಪ್ರಶ್ನೆ, ಬಾಹುಬಲಿ ನಿಂತದ್ದು ಹೇಗೆ? ಉತ್ತರ, ಬಾಹುಬಲಿ ಸರ್ವಸಂಗ ಪರಿತ್ಯಾಗದ ದಿಗಂಬರ ವ್ಯಕ್ತಿಯಾಗಿ. 5ನೇ ಪ್ರಶ್ನೆ, ಅಭಿಮಾನ ಜೀವ ತಳೆದಂತೆ ನಿಂತವನು ಯಾರು? ಉತ್ತರ, ಬಾಹುಬಲಿ. ಬಾಹುಬಲಿಯ ವ್ಯಕ್ತಿತ್ವ ಎಂಥದ್ದು? ಉತ್ತರ, ಸುಲಭದಲ್ಲಿ ಯಾರೂ ಕೂಡ ಹತ್ತಿ ಬರದೇ ಇರುವಂಥದ್ದು. 7ನೇ ಪ್ರಶ್ನೆ, ಮುಗುಳ್ನಗೆಯ ಶಾಂತದಲ್ಲಿ ಅರಳಿದಂತೆ ನಿಂತವರು ಯಾರು? ಉತ್ತರ, ಬಾಹುಬಲಿ. 8ನೇ ಪ್ರಶ್ನೆ, ತಾಯ್ತನದ ವ್ಯಕ್ತಿತ್ವ ಯಾರದು? ಉತ್ತರ, ಬಾಹುಬಲಿಯದು. 9ನೇ ಪ್ರಶ್ನೆ, ಮನುಕುಲಕ್ಕೆ ವಿಶ್ವಾಸ ತುಂಬುವ ವ್ಯಕ್ತಿತ್ವ ಯಾರದು? ಉತ್ತರ, ಬಾಹುಬಲಿಯದು. 10ನೇ ಪ್ರಶ್ನೆ, ಬಾಹುಬಲಿಯ ವ್ಯಕ್ತಿತ್ವದ ವಿಶೇಷತೆ ಏನು? ಉತ್ತರ, ಮಾನವತೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಧನಂಜಯ ಕುಂಬ್ಳೆ ಇವರು ಬರೆದಂತಹ ದಿಗಂಬರ ಧ್ಯಾನ ಅನ್ನುವಂತಹ ಕವನದ ಸಾರಾಂಶ ಮತ್ತು ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.